ದಯವಿಟ್ಟು ವೇದಿಕೆ ಮೇಲೆ ಇರೋ ಎಲ್ಲ ನನ್ನ ಸಹಪಾಠಿಗಳು ಕೆಳಗಡೆ ಇರುತ್ತೆ. ಎಲ್ಲರೂ ವೇದಿಕೆ ಚೆನ್ನಾಗಿರುತ್ತೆ, ದಯವಿಟ್ಟು ಎಲ್ಲರೂ ಇಳ್ಕೊಂಬಿಡಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರು ಕೆಳಗಡೆ ಇಳ್ಕೊಂಬಿಡಿ, ಎಲ್ಲರೂ ಇಲ್ಲಿ. ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕಂದ್ರೆ ವೇದಿಕೆ ಫ್ರೀ ಆಗಿರ್ಬೇಕು, ದಯವಿಟ್ಟು ಎಲ್ಲರೂ ಇಳ್ಕೊಳ್ಳಿ. ವಿನೋದ್, ಯಾರು ನಿರೂಪಣೆ ಮಾಡ್ತಾರೆ, ಯಾರು ಕಾರ್ಯಕ್ರಮ ಮಾಡ್ತಾರೆ ಅವ್ರ ಮಾತ್ರ ಮೇಲೆ ಹೇಳಿ, ಯಾರು ಬರಬೇಕು ಅಂದ್ರೆ ಒಂದು ಕರೆ ಮಾಡಿ. ಓಕೆ, ಎಲ್ಲರೂ ಕೆಳಗೆ ಬನ್ನಿ, ಮತ್ತೆ ಫೋಟೋಸ್ ತಗೊಳ್ಳಿ. ಕಾರ್ಯಕ್ರಮ ಮುಂದುವರಿಬೇಕು ಇನ್ನು. ಕೇಂದ್ರ ಬಿಂದುಗಳಾದ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಸಹಪಾಠಿಗಳು ಹಾಗೂ ಶಾಲೆಯ ಮಕ್ಕಳಿಗೆ ಎಲ್ಲರೂ ಸ್ವಾಗತವನ್ನು ಕೋರುತ್ತೇನೆ. ನನಗೆ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರೂ ಸ್ವಾಗತಿಸಲು ಅವಕಾಶ ಮಾಡಿಕೊಂಡಿರುವ ಎಲ್ಲರಿಗೂ ಧನ್ಯವಾದಗಳು. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಗೀತಾರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಎನ್ನುವಂತೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕೆಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಉದ್ಘಾಟನಾ ಆಸೀನರಾಗಿರುವ ಗಣ್ಯರಿಗೂ ಹಾಗೂ ಶಾಲೆಯ ಶಿಕ್ಷಕರಿಗೆ ಮತ್ತು ಸಹಪಾಠಿಗಳಿಗೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಫಸ್ಟ್ ಆಫ್ ಆಲ್ ನಾವು ಯೋಚನೆ ಮಾಡಿದಾಗ ನಮಗೆ ಜ್ಞಾಪಕ ಬಂದಿದ್ದೆ ನಮ್ಮ ಗುರುಗಳಾದ ಮುನಿಂಟಪ್ಪ ಸರ್ನ ನಾವು ಪ್ರತಿದಿನ ಸಂಜೆ ಕಾಲೇಜ್ ಫೀಲ್ಡ್ನಲ್ಲಿ ವಾಕಿಂಗ್ ಮಾಡುವಾಗ ನೋಡ್ತಾ ಇದ್ದಾಗ ಏನಂತ ಇತ್ತು ಅಂತ ಈಗಲೂ ಕೂಡ ನಾವು ಅವ್ರ ಹಳೆಯ ಸ್ಟೂಡೆಂಟ್ಗಳಾಗಿದ್ದುಕೊಂಡು ಮುಂದೆ ಬರೋಕ್ಕೆ ಒಂದು ಚೇತನಾಪೂರ್ವಕವಾಗಿ ಅವ್ರು ಹೇಳ್ತಾ ಇದ್ದಾರೆ ನುಡಿಗಳು, ಮಾತುಗಳು ಈಗಲೂ ಯಾವಾಗಲೂ ಜ್ಞಾಪಕ ಬರ್ತವೆ. ಮತ್ತು ಇದೇ ರೀತಿ ನಮ್ಮ ಮುನಿಂಟಪ್ಪ ಸರ್ನ ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಏನಿದ್ವೋ ಎಲ್ಲರೂ ಮೀಟ್ ಆಗಬೇಕೆಂಬ ಉದ್ದೇಶದಿಂದ ಅವತ್ತು ಯೋಚನೆ ಮಾಡಿಕೊಂಡಿದ್ದೆ. ಮತ್ತು ನಾವು ಈ ರೀತಿ ಇವತ್ತು ಸೇರಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಎಲ್ಲ ಗುರುಗಳಿಗೆ ವಂದನೆಯನ್ನು ಅರ್ಪಿಸುತ್ತಾ, ಮತ್ತು ಇನ್ನೊಂದು ಇದನ್ನು ಸೇರೋಕ್ಕೆ ಮುಖ್ಯ ಕಾರಣ ಹಳೆ ವಿದ್ಯಾರ್ಥಿಗಳು ನಾವು ಏನಿದ್ದೀವೋ ಪ್ರತಿದಿನ ಈ ಶಾಲೆಯಲ್ಲಿ ನಾವು ಏನು ಆಟಗಳಾಡಿದ್ದೀವಿ, ಏನು ಓದಿದ್ದೀವಿ, ಅವು ಸವಿನೆನಪುಗಳನ್ನು ನೆನಪಿಸ್ಕೊಳ್ಳೋಕ್ಕೆ ಸೇರ್ತಕ್ಕಂಥ ಒಂದು ವೇದಿಕೆಯನ್ನು ರೂಪಿಸಬೇಕೆಂಬ ಆಲೋಚನೆಯಿಂದ ನಾವು ಸೇರಿದ್ದು.
ಈ ಆಲೋಚನೆಯನ್ನು ಫಸ್ಟು ನಾನು ಅಂದುಕೊಂಡಾಗ ವಿನೋದ್ಗೆ ಹೇಳ್ದೆ, ಸರಿ ಬಾವ, ನಾವೇನೋ ಯೋಚನೆ ಮಾಡಿಕೊಂಡಿದ್ದೀವಿ, ಹೆಂಗೆ ಆಯೋಜನೆ ಮಾಡಬೇಕು ಅಂತ ಕೇಳಿದಾಗ ಹೇಳ್ದೆ, ಆಯೋಜನೆ ಮಾಡಬೇಕು ಅಂದರೆ ನಮ್ಮದು ಒಂದು ಬ್ಯಾಚ್ ಅಲ್ಲಪ್ಪ, ಸಿನಿಗೇಹಳ್ಳಿಯಲ್ಲಿ ಏನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಜನ ಓದಿದ್ದೀವಿ ಎಲ್ಲರೂ ಸೇರುವಂಥ ಒಂದು ವೇದಿಕೆ ಆಗಬೇಕು ಅಂತ ಅವತ್ತು ಯೋಚನೆ ಮಾಡಿ ಎಲ್ಲ ಸೇರಿಕೊಂಡಿದ್ದು ಆಗ. ಮತ್ತು ಇನ್ನೊಂದು, ನಮ್ಮ ಮುನಿಂಟಪ್ಪ ಸರ್ ಇವತ್ತು ನಾನು ಸರ್ಕಾರಿ ನೌಕರನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಫಸ್ಟು ಮೂಲ ಬೀಜ ಹಾಕಿದ್ದೇ ನಮ್ಮ ಮುನಿಂಟಪ್ಪ ಸರ್ಗಳು. ಚಿಕ್ಕಂದು ಸ್ಕೂಲ್ಗೆ ಅಂದರೆ ಹೋಗ್ತಾ ಇರಲಿಲ್ಲ. ಸ್ಕೂಲ್ಗೆ ಹೋಗ್ಬೇಕು ಅಂದರೆ ನಮ್ಮಮ್ಮ ಅವರು ನನ್ನನ್ನು ಬಿಟ್ಬಿಟ್ಟು ಬಾವಿ ಹತ್ರ ಹೋದರೆ ನೋಡ್ಕೊಂಡಿರೋದು ಬಂಡೆ ಹತ್ರ ಹೋಗಿ ಯಾವಾಗ ಅಲ್ಲಿ ದಾಟ್ತಾರ ಅಂತ. ದಾಟಿದ ಮೇಲೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಬೀದಿಗಳಲ್ಲಿ ಬೆಂಕಿಪಟ್ಟಣ ಆಟಗಳು, ಗೋರಿ ಆಟಗಳು ಅವತ್ತು ಆಡ್ಕೋತಾ ಇದ್ದೆ. ಅದನ್ನು ಒಂದಿನ ನಮ್ಮಮ್ಮ ಅವರು ಅದನ್ನು ನನ್ನನ್ನು ಯಾಮಾರಿಸಿ ಹಿಡ್ಕೋಬೇಕು ಅಂತ ಹೋದಂಗೆ ಲಾಸ್ಟು ಮನೆ ದಾಟ್ದಂಗೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ನಾನು ಸುಧಾಕರ್ ಅವ್ರ ಮನೆ ಹತ್ರ ಆಡ್ತಿದ್ದೆ ಬೆಂಕಿಪಟ್ಟಣ ಆಟ. ಅಲ್ಲಿ ಬಂದು ಹಿಡ್ಕೊಂಡಾಗ ಕಿವಿ ಹಿಂಡ್ಬಿಟ್ಟು ಕರ್ಕೊಂಡ್ಬಂದು ಸ್ಕೂಲಲ್ಲಿ ಹಾಕಿದ್ರು. ಅವತ್ತೇನಾದರೂ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮುನಿಂಟಪ್ಪ ಸರ್ ಏನಾದರೂ ಅವತ್ತೇನಾದರೂ ನನ್ನನ್ನು ಹೊಡೆದಿದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ಹಿಂಗೆ ನಾನು ನಿಂತ್ಕೋತಾ ಇರಲಿಲ್ಲ. ನಮ್ಮಮ್ಮ ಅವರು ಹೇಳ್ಬಿಟ್ಟು ಹೋದ್ರು ಸರ್ಗೆ, ಸರ್ ನಮ್ಮ ಮಗ ಶಾಲೆಗೆ ಬರಲ್ಲ, ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟು ಕೂರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು. ಮತ್ತು ಸರ್ ಅವತ್ತೇ ಬರ್ದಿಟ್ಟೇನೋ ಅವ್ರ ಬಾಂಧವ್ಯ. ಸರ್ ಏನಂದ್ರು ಅಂದರೆ ಹೋದ್ಮೇಲೆ ತೆಲುಗಳ್ಳಿ ಹೇಳಿದ್ರು ನನಗೆ, ಸುಡಪ್ಪ ನೀವು ಸ್ಕೂಲ್ಗೆ ಹೊಸ್ತಾವ ಇಲ್ಲ ಅಂತ ಕೇಳಿದ್ರು. ನಾನು ಅಂದ್ಕೊಂಡೇ ಇದ್ದ. ಅವಾಗ ಹೇಳಿದ್ರು, ನೋಡಪ್ಪ ಇವತ್ತು ನೀನೇನು ಅಳ್ತಾ ಇದೆಯೋ ಸ್ಕೂಲಿಗೆ ಬಂದಿದ್ದೀಯ ಅಂದರೆ ಮುಂದಕ್ಕೆ ಈ ಅಳು ಅನ್ನೋದು ಇರಲ್ಲ. ಇಲ್ಲ ನೀನು ಬರಲ್ವಾ, ಈ ಅಳು ಅನ್ನೋದು ಜೀವನ ಪೂರ್ತಿ ನಿನ್ನ ಜೊತೆಗೆ ಇರುತ್ತೆ, ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತೇಳ್ಬಿಟ್ಟು ಅವತ್ತು ನಾನು ನೋಡಿಲಿಲ್ಲ. ಆಮೇಲೆ ಸರ್ ಏನು ಮಾಡಿದ್ರು ಗೊತ್ತಾ, ನಾನು 1ನೇ ತರಗತಿಗೆ ಜಾಯ್ನ್ ಆಗಿದ್ರು, ಬಟ್ ಅವ್ರ ಜೊತೆಗೆ ಹಿಡ್ಕೋತಾ ಇದ್ರು. ಯಾವ ಕ್ಲಾಸ್ಗೆ ಹೋದರೆ ಅವಾಗ ಸರ್ ಮಾಡ್ತಾ ಇದ್ದಿದ್ದು 5ನೇ ತರಗತಿಗೆ ಮಾತ್ರ ಪಾಠ, 1ನೇ ತರಗತಿ 2ನೇ ತರಗತಿಯವ್ರು ಮಾಡ್ತಾ ಇರಲಿಲ್ಲ. ಅವ್ರ ಜೊತೆಗೆ ಇಟ್ಕೊಂಡು ಅವ್ರ ಜೊತೆಯಲ್ಲೇ ಪಾಠ ಕಲಿಸಿದ್ದು ಅವರೇ. ನಾನಿವತ್ತು ಈ ರೀತಿ ಇರಬೇಕು ಅಂದರೆ ಕಾರಣನೂ ಅವರೇ. ಮತ್ತು ಅದೇ ರೀತಿಯಲ್ಲಿದ್ದಾಗ ಅವ್ರ ಜೊತೆಗೆ ಇದ್ದುಕೊಂಡು ನಂದೊಂದು ಚಿಕ್ಕ ಅನುಭವ ಏನು ಗೊತ್ತಾ, ಫಸ್ಟು ನಮ್ಮ ಬ್ಯಾಚ್ಗೆ 7th ಪಬ್ಲಿಕ್ ಎಕ್ಸಾಮ್ ಎತ್ತಾಕಿದ್ದು. ನಾನಿದ್ದಾಗ ರೇಖಾ ಅವ್ರ ಜೊತೆ ಇದ್ದಿದ್ದು, ರೇಖಾ ಸುರೇಶ್ನು ಅವ್ರ ಜೊತೆ ಓದ್ತಾ ಇದ್ದೆ 7th ಓದ್ತಾ ಇದ್ದಾಗ. ಆಮೇಲೆ ಆಫೀಸ್ ರೂಮ್ ಕರೆದುಬಿಟ್ಟು ಹೇಳಿದ್ರು, ನೋಡಪ್ಪ ನೀನು ಇರೋದೇನೋ ಇವ್ರ ಜೊತೆಗೆ ಓದ್ತಾ ಇದೀಯಾ, ನನ್ನ ಜೊತೆಗೆ ಇರಬೇಕು ಅಂತ, ಬಟ್ ನಿನ್ನ ಅಟೆಂಡೆನ್ಸ್ ಮಾತ್ರ 6ನೇ ತರಗತಿ ಹೇಳಿದೆ, ನೀನು ಎಕ್ಸಾಮ್ ಬರೆಯೋಕ್ಕೆ ಇವ್ರ ಜೊತೆಯಲ್ಲಿ ಆಗಲ್ಲ, ದಯವಿಟ್ಟು ನಾನು ಏನು ಅನ್ಕೋಬೇಡ, ಮತ್ತೆ ನೀನು ಇನ್ನೊಂದು ವರ್ಷ ಜಾಸ್ತಿ ಇರ್ತೀಯ ನನ್ನ ಜೊತೆ, ಇವ್ರ ಜೊತೆಗೆ ಅನ್ನೋದು ಹೊಟ್ಟೋಗ್ತೀಯ, ಮತ್ತೆ 6th ಬಾ ಅಂತ ಮತ್ತೆ ಬ್ಯಾಕ್ ಕಳಿಸಿದ್ರು. ಬ್ಯಾಕ್ ಕಳ್ಸಿದ್ಮೇಲೆ 2 ವರ್ಷ ಇಟ್ಕೊಂಡು ನಮ್ಮ ಬ್ಯಾಚ್ಗೆ ಪಬ್ಲಿಕ್ ಎಕ್ಸಾಮ್ ಎತ್ತಾಕಿದ್ರು. ಮತ್ತು ಇದ್ದಾಗ ಅದೇ ರೀತಿ ಇದ್ದಾಗ ಆಮೇಲೆ ನಾನು 6th ಬಂದಾಗ ನಮ್ಮ ವರ ಮೇಡಮ್ ಅವರು ಬಂದಿದ್ದು. ಇಂಗ್ಲೀಷ್ ಅಂದರೆ ಒಂಥರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೆ ಒಂಥರ ಬೆಟ್ಟ ಇದ್ದಂಗೆ ಆ ಟೈಮಲ್ಲಿ. ಈಗೇನು ಮಾತಾಡ್ತಾರೆ, LKG ಹಾಕ್ತಾರೆ, UKG